ಹರಿ ಓಂ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ನಾನು ಸೋಮವಾರ ಮತ್ತು ವಿಶೇಷವಾಗಿ ಏನಪ್ಪ ಅಂದ್ರೆ ಕಾರ್ತಿಕ ಸೋಮವಾರ. ಈ ಒಂದು ಸೋಮವಾರ ದಿನ ನಾವು ಶಿವನಿಗೆ ಏನಪ್ಪ ಅಂದ್ರೆ ಸಮರ್ಪಿತವಾದ ಒಂದು ದಿನ ಅಂತ ಹೇಳ್ಬೋದು. ಈ ದಿನ ನೋಡ್ರಿ ನಾವು ಶಿವನನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜೆಯನ್ನು ಮಾಡಿದ್ದೇ ಆತಪ್ಪ ಅಂತಂದ್ರೆ ನಮಗೆ ಅತ್ಯಂತ ಒಂದು ಒಳ್ಳೆಯ ಫಲ ಸಿಗುತ್ತೆ ಅಂತ ಹೇಳ್ಬೋದು. ಈ ಒಂದು ಸೋಮವಾರ ದಿನ ನಾವು ಶಿವನಿಗೆ ಏನನ್ನು ಅರ್ಪಿಸಿ ಪೂಜೆಯನ್ನು ಮಾಡಿದರೆ ನಮಗೆ ಅಖಂಡ ಐಶ್ವರ್ಯ, ಸಂತೋಷ, ನೆಮ್ಮದಿ ಎಲ್ಲ ಸಿಗುತ್ತೆ ಅಂತಂದು ನಾನು ಈ ವಿಡಿಯೋದೊಳಗೆ ಹೇಳ್ತಾ ಹೋಗ್ತೀನಿ ನೋಡ್ರಿ. ಈ ಶಿವನ ಒಂದು ನೋಡ್ರಿ ವಾರ ಸೋಮವಾರ. ಈ ದಿವಸ ನೋಡ್ರಿ ನಾವು ಶಿವಲಿಂಗವನ್ನು ಪೂಜೆ ಮಾಡೋದು, ಶಿವನ ಭಜನೆ ಮತ್ತು ಕೀರ್ತನೆ ಇದೆಲ್ಲ ಮಾಡೋದ್ರಿಂದ ನಾವು ಶಿವನ ಒಂದು ಭಕ್ತಿ ಪ್ರಸನ್ನನಾಗಿ ನಮಗೆ ಶಿವ ಆಶೀರ್ವಾದ ಮಾಡ್ತಾನೆ ಅಂತಂದು ಹೇಳಲಾಗುತ್ತೆ. ಮೇನ್ ಫಸ್ಟ್ ಏನಪ್ಪ ಅಂತಂದ್ರೆ ಶಿವನಿಗೆ ನಾವು ಏನನ್ನು ಅರ್ಪಿಸಬೇಕು ಅಂತಂದ್ರೆ ಗಂಗಾಜಲ ಮತ್ತು ಹಾಲು. ಇದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ನೋಡ್ರಿ. ಗಂಗಾಜಲವನ್ನು ಅರ್ಪಿಸಬೇಕು. ಗಂಗಾಜಲವನ್ನು ಅರ್ಪಿಸಿ ಪೂಜೆಯನ್ನು ಮಾಡೋದ್ರಿಂದ ನಾವು ಶಿವನ ಒಂದು ಕೃಪೆಗೆ ಪಾತ್ರ ಆಗ್ಬೋದು. ಈ ಗಂಗಾಜಲವನ್ನು ನೋಡ್ರಿ ನಾವು ಹಿತ್ತಾಳೆ, ತಾಮ್ರ ಅಥವಾ ಬೆಳ್ಳಿಯ ತಂಬಿಗೆಯಲ್ಲಿ ಅಭಿಷೇಕವನ್ನು ಮಾಡಿದ್ರಪ್ಪ ಅಂತಂದ್ರೆ, ತಂಬಿಗೆಯಲ್ಲಿ ಹಾಕಿ ಅಭಿಷೇಕವನ್ನು ಮಾಡಿದ್ರಪ್ಪ ಅಂತಂದ್ರೆ ನಾವು ಏನೋ ನಮಗೆ ತಿಳಿಯದೇನೆ ಏನಾದರೂ ತಪ್ಪನ್ನು ಮಾಡಿದರೆ ನಮಗೆ ಒಂದು ತಪ್ಪನ್ನು ಕ್ಷಮಿಸಿ ಒಳ್ಳೆಯ ಒಂದು ಮಾರ್ಗದಲ್ಲಿ ನಡೆಯೋ ಥರ ಶಿವ ಮಾಡ್ತಾನೆ ಅಂತಂದು ಹಿಂದಿನಿಂದನೂ ಕೂಡ ಹೇಳ್ಕೊಂಡು ಬಂದಿರುವಂಥ ಒಂದು ನಂಬಿಕೆ ನೋಡ್ರಿ. ಇದು ನಮ್ಮ ಮೇಲೆ ಶಿವ ಏನಪ್ಪ ಅಂತಂದ್ರೆ ಕರುಣೆಯನ್ನು ತೋರಿಸ್ತಾನೆ ಅಂತಂದು ಹೇಳಲಾಗುತ್ತೆ. ಅದೇ ಥರ ನೋಡ್ರಿ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಬಿಲ್ವಪತ್ರೆಯನ್ನು ನಾವು ಶಿವನಿಗೆ ಅತ್ಯಂತ ಪ್ರಿಯವಾದ ಒಂದು ಇದು ನೋಡ್ರಿ. ಇದು ಬಿಲ್ವಪತ್ರೆ ಶಿವನಿಗೆ ಭಾಳ ಇಷ್ಟ. ಇದನ್ನು ನಾವು ಶಿವನನ್ನು ಮೆಚ್ಚಿಸ್ಬೇಕಪ್ಪ ಅಂತಂದ್ರೆ ನಾವು ಬಿಲ್ವಪತ್ರೆ ಶಿವನ ಆಶೀರ್ವಾದವನ್ನು ಪಡೆಯಲು ಬಿಲ್ವಪತ್ರೆಯನ್ನು ಶಿವನಿಗೆ ಅರ್ಪಿಸ್ಬೇಕು. ಇದು ಏನಂತಂದ್ರೆ ನೈಸರ್ಗಿಕವಾಗಿಯೇ ಇದು ಭಾಳ ಪವಿತ್ರ ಅಂತಲೇ ಪರಿಗಣಿಸಲ್ಪಟ್ಟೈತಿ. ನಾವು ಪ್ರತಿಯೊಂದು ಶಿವನ ಪೂಜೆಯಲ್ಲಾಯಿತು, ಅಭಿಷೇಕದಲ್ಲಾಯಿತು ಈ ಬಿಲ್ವಪತ್ರೆ ಇಲ್ದನ ನಾವು ಪೂಜೆನ ಮಾಡೋದಿಲ್ಲ. 3 ದಳದ ಈ ಒಂದು ಬಿಲ್ವಪತ್ರೆ ಅತ್ಯಂತ ಮಹತ್ವವನ್ನು ಪಡ್ಕೊಂಡೈತಿ. ಇದನ್ನು ನಾವು ಯಾವಾಗಲೂ ಬಳಸ್ತೀವಿ, ನಿಮಗೂ ಕೂಡ ಗೊತ್ತಿರ್ತೈತಿ. ಹೀಗಾಗಿ ಇದನ್ನು ಸಹ ನೀವು ಅರ್ಪಿಸಿದರೆ ನಮಗೆ ಭಾಳ ಒಳ್ಳೆಯದಾಗತ್ತೆ ನೋಡ್ರಿ. ನಾವು ಏನು ಫಲ ಕೊಡ್ತೀವಿ ಅದು ನಮಗೆ ಪ್ರತಿಫಲ ಸಿಗುತ್ತಂತ ಹೇಳ್ಬೋದು. ಅದೇ ಥರ ಹಾಲಿನಿಂದ ನಾವು ಅಭಿಷೇಕವನ್ನು ಮಾಡಿದ್ದೇ ಕರೆ ಆತಪ್ಪ ಅಂತಂದ್ರೆ ನಮಗೇನಂತಂದ್ರೆ ಏನೇ ಕಷ್ಟ ಇದ್ರೂ ತೀರ್ತವೆ ಮತ್ತು ಶಿವ ಇದರಿಂದ ಸಂತೃಪ್ತನಾಗಿ ನಮಗೆ ಒಳ್ಳೆಯ ಒಂದು ಆಶೀರ್ವಾದವನ್ನು ಮಾಡ್ತಾನೆ ಅಂತಂದು ನಂಬಲಾಗತ್ತೆ ನೋಡ್ರಿ. ನಾವು ಈ ಒಂದು ಅಭಿಷೇಕವನ್ನು ಮನೆಯಲ್ಲಿ ಶಿವಲಿಂಗ ಇದ್ದರೆ ಮನೆಯಲ್ಲಿ ಮಾಡ್ಬೋದು. ಇಲ್ಲ ಅಂತಂದ್ರೆ ನಾವು ಹೊರಗಡೆ ಶಿವ ದೇವಾಲಯದಲ್ಲಿ ಹೋಗಿ ಈ ಒಂದು ಪೂಜೆಯನ್ನು ಮಾಡಿದ್ರೆ ಭಾಳ ಒಳ್ಳೆಯದು ನೋಡ್ರಿ. ಮತ್ತು ಇದು ಶಿವನಿಗೇನಪ್ಪ ಅಂದ್ರೆ ಹಾಲು ಅಚ್ಚುಮೆಚ್ಚು ಅಂತಲೇ ಹೇಳ್ಬೋದು. ನೈವೇದ್ಯದೊಳಗೆ ಭಾಳ ಶ್ರೇಷ್ಠ ಮತ್ತು ಅಚ್ಚುಮೆಚ್ಚಿನ ನೈವೇದ್ಯಗಳಲ್ಲಿ ಹಾಲನ್ನು ಕೂಡ. ಇದು ಒಂದು ಏನಂದ್ರೆ ಹಾಲು ಶುದ್ಧತೆ ಮತ್ತು ಸಂಕೇತ ಐತಿ. ಹಾಗಾಗಿ ಶಿವಪೂಜೆ ಒಳಗೆ ಇದು ಅತ್ಯುತ್ತಮ ಅಂತಲೇ ಪರಿಗಣಿಸಲಾಗುತ್ತೆ. ನಮಗೆ ಹಾಲನ್ನು ಅರ್ಪಿಸಿ ಪೂಜೆಯನ್ನು ಮಾಡೋದ್ರಿಂದ ನಮಗೇನು ಅಂತಂದ್ರೆ ಸಮೃದ್ಧಿಯ ಒಂದು ಜೀವನ, ನಮಗೆ ನೆಮ್ಮದಿ ಜೀವನ ಸಿಗುತ್ತೆ ಅಂತಂದು ಹೇಳ್ತಾರೆ ನೋಡ್ರಿ. ಇದಿಷ್ಟು ಏನಪ್ಪ ಅಂದ್ರೆ ಶಿವನಿಗೆ ಅರ್ಪಿಸಿ ಪೂಜೆಯನ್ನು ಮಾಡಬೇಕು. ಮತ್ತು ಇದ್ರ ಜೊತೆ ಭಾಳ ಇಂಪಾರ್ಟೆಂಟ್ ಏನಂತಂದ್ರೆ ವಿಭೂತಿ, ಚಂದನ, ಕುಂಕುಮಗಳಿಂದ ನಾವು ಪೂಜೆಯನ್ನು ಮಾಡೋದು. ಅಭಿಷೇಕವನ್ನು ಮಾಡಿದ್ರಪ್ಪ ಅಂತಂದ್ರೆ ನಮ್ದು ಏನೇ ಒಂದು ಆರ್ಥಿಕ ಕಷ್ಟಗಳಿದ್ದರೂ ಸಹ ತೊಲಗ್ತಾವ ಅಂತ ಹೇಳಲಾಗುತ್ತೆ. ಮತ್ತು ನೀವು ನೋಡ್ರಿ ಯಾವುದೇ ಒಂದು ಪೂಜೆಯನ್ನು ಮಾಡಿರಿ ಫಸ್ಟ್ ನಾವು ಪೂಜೆ ಮಾಡೋಕ್ಕಿಂತ ಮುಂಚೆ ದೀಪವನ್ನು ಬೆಳಗಿಸ್ತೀವಿ. ಆ ನಂತರ ಪೂಜೆಯನ್ನು ಪ್ರಾರಂಭ ಮಾಡ್ತೀವಿ. ಈ ಒಂದು ದೀಪಕ್ಕೆ ಏನಪ್ಪ ಅಂದ್ರೆ ಆಕಳ ತುಪ್ಪವನ್ನು ಹಾಕಿ ನಾವು ದೀಪವನ್ನು ಬೆಳಗಿಸೋದ್ರಿಂದ ನಮಗೆ ಅಖಂಡ ಐಶ್ವರ್ಯ ಪ್ರಾಪ್ತಿಯಾಗತ್ತೆ ಮತ್ತು ನಮ್ಮ ಕಷ್ಟಗಳೆಲ್ಲ ತೊಲಗ್ತಾವೆ ಅಂತಂದು ಹೇಳ್ಬೋದು ನೋಡ್ರಿ. ಇದಿಷ್ಟು ಶಿವನಿಗೆ ಸೋಮವಾರ ದಿವಸ ನೀವು ಅರ್ಪಿಸಿ ಪೂಜೆಯನ್ನು ಮಾಡೋವಂಥದ್ದು. ಮತ್ತು ನಮ್ಮ ಮನೇಲಿ ಕೂಡ ಅಭಿಷೇಕವನ್ನು ಮಾಡ್ತಾರೆ ನೋಡಿದ್ದೀನಿ. ಮತ್ತು ಅದರೊಳಗೆ ಇನ್ನೊಂದು ಏನಂತಂದ್ರೆ ತೆಂಗಿನಕಾಯಿ ಹಾಲು ಇದನ್ನು ಕೂಡ ಅರ್ಪಿಸಿ ಪೂಜೆಯನ್ನು ಮಾಡೋದ್ರಿಂದ ನಮಗೆ ಪೂಜೆಯ ಒಂದು ಫಲ ಮತ್ತು ಸಕಲ ಎಲ್ಲ ಸೌಭಾಗ್ಯ ಕೂಡ ದೊರೀತೈತಿ. ಮತ್ತು ಸಕಲ ಇಷ್ಟಾರ್ಥಗಳ ಒಂದು ಸಿದ್ಧಿ ಕೂಡ ಆಗುತ್ತೆ ನೋಡ್ರಿ.
ಈ ಥರ ಒಂದು ಶಿವನ ಪೂಜೆ ಇರ್ತೈತಿ. ತೆಂಗಿನಕಾಯಿನ ಅರ್ಪಿಸೋದು ಅಥವಾ ತೆಂಗಿನಕಾಯಿ ನೀರಿನಿಂದ ಕೂಡ ಪೂಜೆಯನ್ನು ಮಾಡೋದು ಇದು ಶ್ರೇಷ್ಠ. ನಮ್ಮ ಮೇಲೆ ಶಿವ ಏನಪ್ಪ ಅಂದರೆ ಕರುಣೆ ಒಂದು ಮಳೆ ಸುರಿಸ್ತಾನೆ ಅಂತಂದು ಹೇಳಲಾಗುತ್ತೆ. ಇದಿಷ್ಟನ್ನು ಸೋಮವಾರ ಶಿವನಿಗೆ ಅರ್ಪಿಸಿ ಪೂಜೆಯನ್ನು ಮಾಡೋದ್ರಿಂದ ನಮ್ಮ ಸಕಲ ಇಷ್ಟಾರ್ಥ ಈಡೇರಿಸಿ ನಮಗೆ ಅಖಂಡ ಐಶ್ವರ್ಯ ಪಡಿಬೋದು ಅಂತ ಹೇಳಲಾಗತ್ತೆ. ನೋಡಿರಿ ಫ್ರೆಂಡ್ಸ್, ಈ ಒಂದು ಮಾಹಿತಿ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ನಾನು ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.